ಸೌಮ್ಯ ಸತೀಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನನ್ನ ಎಲ್ಲ ಯೂಟ್ಯೂಬ್ ವೀಕ್ಷಕರಿಗಾಗಿ ಈ ದಿನದ ಈ 2 ಸಾಲುಗಳಿಂದ ನಾನು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಒಂದು ಪದಗಳಲ್ಲಿ ನಾನು ಹೇಳಿರೋದು ಏನಂದರೆ, ಈಗ ದೇವಸ್ಥಾನ ಅಂತಂದರೆ ಅದರಲ್ಲೂ ದಾನಿಗಳು ಶ್ರೀಮಂತರು ಎಷ್ಟೋ ಲಕ್ಷಾಂತರ ಕೋಟ್ಯಾಂತರ ರೂಪಾಯಿಗಳನ್ನ ದಾನ ಮಾಡ್ತಾರದು ನೋಡ್ತಾ ಇದ್ದೀರಿ. ಇನ್ನು ಶುಭ ಸಮಾರಂಭಗಳು ಅಂತಂದರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಗ್ರ್ಯಾಂಡಾಗೆ ಮಾಡ್ತಾರೆ ಎಲ್ಲ ಇವೆಂಟ್ಸು. ಇನ್ನು ಅದು ಪಕ್ಕಕ್ಕಿಟ್ರೆ ಇನ್ನು ಯಾವುದೇ ಮನೆಯಲ್ಲಿ ಫಂಕ್ಷನ್ಸು ಅಂತಂದರೂ ಸಹ ಎಲ್ಲ ಹೋಗೋದಕ್ಕೆ ರೆಡಿಯಾಗಿರ್ತಾರೆ. ಇದೆಲ್ಲ ಪಕ್ಕಕ್ಕಿಟ್ರೆ ನಾವು ಒಂದು ಸರಿ ಯೋಚನೆ ಮಾಡಬೇಕು, ದೇವಾಲಯಕ್ಕೆ ನೀ ಕೋಟಿ ಕೊಟ್ಟರು ಭಕ್ತನೇ ಆಗ್ತೀಯ. ಅದೇ ಏನಾದರೂ ಹಸಿದವನಿಗೆ ಒಂದು ತುತ್ತು ಊಟ ಕೊಡು ನೀನು, ಅವನಿಗೆ ನೀನು ದೇವರೇ ಆಗ್ತೀಯ. ಮದುವೆಗೋ ಗೃಹ ಪ್ರವೇಶಕ್ಕೋ ಬೇರೆ ಬೇರೆ ಫಂಕ್ಷನ್ಸ್ಗೂ ನೀನು ಹೋದರೆ ಬರೀ ಅತಿಥಿ ಆಗ್ತೀಯ. ಆದರೆ ನಿನ್ನ ನಂಬ್ಕೊಂಡಿರೋ ವ್ಯಕ್ತಿ ಕಷ್ಟದಲ್ಲಿ ಇದ್ದಾಗ ಅಥವಾ ಆಸ್ಪತ್ರೆಯಲ್ಲಿದ್ದಾಗ ಅವನು ಬಳಲ್ತಾ ಇದ್ದಾಗ ನೀನು ಹೋಗಿ ಒಂದು ಕಣ್ಣೀರ ಹನಿನ ಒರೆಸು, ನೀನು ನಿಜವಾಗ್ಲೂ ಅವನಿಗೆ ಆತ್ಮಬಂಧು ಆಗ್ತೀಯ. ಸೊ ಈ 2 ಮಾತುಗಳನ್ನ ಹೇಳ್ತಾ ಈ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ದಿನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಮತದಾನವನ್ನು ನಾನು ಹಾಕಿ ವಾಪಸ್ ಬರ್ತಾ ಇದ್ದೀನಿ. ಸೊ ಆಗ್ನೇಯ ಶಿಕ್ಷಕರ ಕ್ಷೇತ್ರ MLC ಎಲೆಕ್ಷನ್ನ ನಾನು ನಮ್ಮ ನೆಚ್ಚಿನ ನಾಯಕರಿಗೆ ವೋಟ್ ಮಾಡಿ ನಾನು ಹಿಂತಿರುಗ್ತಾ ಇದ್ದೀನಿ ಮನೆಗೆ. ಸೊ ಈ ದಿನ ನಾನು ಆ ವೋಟ್ ಹಾಕೋಕ್ಕೆ ಹೋಗಿ ನಂದು ಬಂದು ಮಾಲೂರಲ್ಲಿ ವೋಟಿತ್ತು. ಸೊ ವೋಟ್ ಮುಗಿಸ್ಕೊಂಡು ನಾನು ರಿಟರ್ನ್ ಬರ್ತಾ ಇದ್ದೀನಿ. ಅದ್ರ ಜೊತೆಯಲ್ಲಿ ಈ ವೋಟ್ನ ಎನ್ರೋಲ್ ಮಾಡೋದಕ್ಕೆ ಯಾವ ರೀತಿ ನಾನು ವೋಟ್ನ ಎನ್ರೋಲ್ ಮಾಡಿದೆ ಅಂತ, ನನ್ನ ಹಿಂದಿನ ದಿನದ ಯಾವ ರೀತಿ ನಾನು ಎನ್ರೋಲ್ ಮಾಡೋದಕ್ಕೆ ಎಷ್ಟೆಲ್ಲ ಪ್ರೋಸೆಸ್ ಆಯಿತು ಅನ್ನೋದನ್ನು ಸಹ ಈ ವಿಡಿಯೋನಲ್ಲಿ ನಾನು ಹಂಚ್ಕೊಳ್ತಾ ಇದ್ದೀನಿ. ಸೊ ಈಗ ತಾನೇ ನಾನು MLC ಎಲೆಕ್ಷನ್ ವೋಟ್ನ ಮುಗಿಸ್ಬಿಟ್ಟು ಇನ್ನೇನು ಅಲ್ಲೇ ನಿಯರಲ್ಲಿ ನನ್ನ ಫ್ರೆಂಡ್ ಮನೆ ಇತ್ತು. ಸೊ ಅಲ್ಲಿಗೆ ಹೋಗ್ತಾ ಇದ್ದೀನಿ. ನೋಡಿ ಅಲ್ಲಿ ಕಾಣಿಸ್ತಾ ಇರೋದೇ ಈ ಒಂದು ರೈಲ್ವೆ ಸ್ಟೇಷನ್, ರೈಲ್ವೆ ಟ್ರ್ಯಾಕ್ ಟ್ರೈನು ಹೋಗ್ತಾ ಇರೋದು. ಅಲ್ಲಿ ಹತ್ತತ್ರ ಒಂದು 10 ನಿಮಿಷಗಳ ಕಾಲ ಗೇಟ್ ಹಾಕಿದ್ರು. 2 ಟ್ರೈನ್ ಪಾಸ್ ಆಯಿತು. ಇದು ಮುಗಿಸ್ಕೊಂಡು ನನ್ನ ಫ್ರೆಂಡ್ ಮನೆಗೆ ಹೋಗಿ ಅಲ್ಲಿಂದ ಹಿಂಗೆ ಅದು ಇದು ಎಲ್ಲ ಸುತ್ತಾಡ್ಕೊಂಡು ಬಂದೆ. ಸೊ ನಾನು ಈ ದಿನ ಹೇಗೆ ಕಳೀತು ಅಂತ ನಾನು ಆಮೇಲೆ ಈ ವಿಡಿಯೋನಲ್ಲಿ ಫುಲ್ ನಾನು ಹಂಚ್ಕೊಳ್ತೀನಿ. ಎಲ್ಲೋಗಿ MLC ಎಲೆಕ್ಷನ್ಗೆ ನಾನು ವೋಟ್ ಹಾಕ್ಬಿಟ್ಟು ಅಲ್ಲಿಂದ ನಾನು ಎಲ್ಲೆಲ್ಲ ಓಡಾಡಿಕೊಂಡು ಮನೆಗೆ ಬಂದೆ ಅಂತ ನಾನು ತಿಳಿಸ್ಕೊಡ್ತೀನಿ. ಇದ್ರ ಜೊತೆಯಲ್ಲಿ ನಾನು ಮೇಯ್ನ್ ಇವತ್ತು ತಿಳಿಸ್ತಾ ಇರೋದು ಏನಂದರೆ, MLC ಎನ್ರೋಲ್ ಯಾವ ರೀತಿ ಆದೆ. ಈ ವಿಡಿಯೋ ನನ್ನ ಜೊತೆ ಬೇರೆ ಎಲ್ಲ ಶಿಕ್ಷಕರಿಗೂ ಉಪಯೋಗ ಆಗುತ್ತೆ. ಯಾಕೆ ಅಂತಂದರೆ ನನಗೂ ಸಹ ಎನ್ರೋಲ್ ಮಾಡೋ ಪ್ರೋಸೆಸ್ ಏನು ಅಂತ ಗೊತ್ತಿರಲಿಲ್ಲ. ಸೊ ನಾನೇ ಸ್ವತಃ ಎನ್ರೋಲ್ ಮಾಡೋ ಪ್ರೋಸೆಸ್ಸಲ್ಲಿ ಇಳ್ದಿದ್ರಿಂದ ಇಷ್ಟೆಲ್ಲ ಪ್ರೋಸೆಸ್ ಇದೆಯಾ ಅಂತ ತಿಳ್ಕೊಂಡೆ. ಸೊ ನೆಕ್ಸ್ಟ್ ಟೈಮ್ ಏನಾದರೂ ಯಾರಾದರೂ ಶಿಕ್ಷಕರು ತಮ್ಮ ಎನ್ರೋಲ್ ಆಗಿಲ್ಲ, ತಾವೇ ಅದಕ್ಕೆ ಮಾಡಿಸ್ಬೇಕು ಅಂತ ಹೇಳ್ತಾ ಇದ್ದೀರಿ ಅಂತಂದರೆ ಅವ್ರಿಗೆ ಖಂಡಿತ ಈ ವಿಡಿಯೋ ಯೂಸ್ ಆಗುತ್ತೆ. ಸೊ ಬನ್ನಿ ಯಾವ ರೀತಿ ನಾನು ಎನ್ರೋಲ್ ಮಾಡಿಸ್ದೆ ಎಲೆಕ್ಷನ್ದು ಅಂತ ನೋಡೋಣ. ಸೊ MLC ಎಲೆಕ್ಷನ್ಗೆ ನಾನು ಆಲ್ರೆಡಿ ಎಲ್ಲ ಡಾಕ್ಯುಮೆಂಟ್ಸ್ನೂ ಸಹ ಕಾಲೇಜಲ್ಲಿ ಸಬ್ಮಿಟ್ ಮಾಡಿದ್ದೆ. ಕೆಲವು ಕಾರಣಾಂತರಗಳಿಂದ ನಂದು ಲೀಸ್ಟಲ್ಲಿ ನೇಮ್ ಬಂದಿರಲಿಲ್ಲ. ಮೇ ಬಿ ಅವ್ರೇನಾದರೂ ಸರಿಯಾಗಿ ಸಬ್ಮಿಟ್ ಮಾಡಿಲ್ವೋ ಇಲ್ಲ ಏನೋ ನನಗೆ ಗೊತ್ತಿಲ್ಲ. ಆದರೆ ನಂದು ಲೀಸ್ಟಲ್ಲಿ ನೇಮ್ ಬಂದಿಲ್ಲ ಅಂತ ಹೇಳಿಬಿಟ್ಟು ನನ್ನ ಫ್ರೆಂಡ್ ಮನೆಗೆ ಕ್ಯಾನ್ವಾಸ್ ಮಾಡ್ತಾ ಇದ್ದಿದ್ದು ಸರ್ ಬಂದುಬಿಟ್ಟು ಅವರು ನನಗೆ ಕಾಲ್ ಮಾಡಿ, ಮೇಡಮ್ ನಿಮ್ಮದು ಎನ್ರೋಲ್ ಆಗಲಿಲ್ಲ, ಯಾಕೆ ನೀವು ಅಪ್ಲೈ ಮಾಡಿರಲಿಲ್ವಾ ಅಂತ ಕೇಳಿದ್ರು. ಇಲ್ಲ ಸರ್ ನಾನು ಎಲ್ಲ ಅಪ್ಲೈ ಮಾಡಿದ್ದೆ, ಬಟ್ ಯಾಕೆ ಎನ್ರೋಲ್ ಆಗಲಿಲ್ಲ ಗೊತ್ತಿಲ್ಲ. ಸರಿ ಮೇಡಮ್ ಏನೇ ಆಗಿರಲಿ, ಈಗ ಮತ್ತೆ ನೀವು ಎನ್ರೋಲ್ ಮಾಡಿಸಿ. ಸೊ ನಾಳೆ ಸಂಜೆ 6 ಗಂಟೆ ಲಾಸ್ಟ್ ಡೇಟ್ ಇದೆ. ಸೊ ನೀವು ನಾಳೆ ಅಷ್ಟರೊಳಗಡೆ ಕೋಲಾರ ನಿಮ್ಮ ಕಾಲೇಜಲ್ಲಿ ಸೀಲು ಸಿಗ್ನೇಚರ್ಸ್ ಎಲ್ಲ ಕೆಲವು ಡಾಕ್ಯುಮೆಂಟ್ಸ್ ಹೇಳಿದ್ರು. ಸೊ MLC ಎಲೆಕ್ಷನ್ಗೆ ನೀವು ವೋಟರ್ ಇದಕ್ಕೆ ಎನ್ರೋಲ್ ಮಾಡಬೇಕು ಅಂತಂದರೆ ಬೇಕಾಗಿರುವ ಡಾಕ್ಯುಮೆಂಟ್ಸ್ ಬಂದು ಬಿ ಎಡ್ದು ಕಾನ್ವರ್ಕೇಷನ್, ನೀವು PG ಮಾಡಿದರೆ ಸೊ MAದು ಡಾಕ್ಯುಮೆಂಟ್ಸ್, ಅದನ್ನು ಮಾರ್ಕ್ಸ್ ಕಾರ್ಡ್ಸು, ಮತ್ತು ಅದ್ರ ಜೊತೆಲಿ ವೋಟರ್ ID ಪ್ರೂಫ್ ಒಂದು, ಆಧಾರ್ ಕಾರ್ಡ್ ಒಂದು. ಸೊ ಇಷ್ಟು ಡಾಕ್ಯುಮೆಂಟ್ಸ್ಗೆ ನೀವು ಕಾಲೇಜಲ್ಲಿ ಸೀಲು ಸಿಗ್ನೇಚರ್ ಹಾಕಿಸಿ ಅದನ್ನು ತೊಗೊಬಂದು DD ಆಫೀಸಲ್ಲೂ ಸಹ ಅವ್ರ DDPO ಆಫೀಸರ್ದು ಸೀಲು ಸಿಗ್ನೇಚರ್ ಹಾಕಿಸಿ ಮತ್ತು ಕೋಲಾರ ತಾಲೂಕು ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕು ಅಂತ ಹೇಳಿದ್ರು. ಸೊ ಈ ಎಲ್ಲ ಪ್ರೋಸೆಸ್ಗಿಂತ ನಾನು ಹೇಳೋದೇನೆಂದರೆ, ನಿಮ್ಮ ಕಾಲೇಜಲ್ಲೇ ಏನಾದರೂ ಈ ಥರ MLC ಎಲೆಕ್ಷನ್ಗೆ ನೀವು ಸಬ್ಮಿಟ್ ಮಾಡಬೇಕಂದ್ರೆ ಕಾಲೇಜಲ್ಲೇ ಆ ಪ್ರೋಸೆಸ್ ನಡೆದಿದೆಯಾ ಇಲ್ಲ ಅಂತ ಫಸ್ಟ್ ಒಂದು ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ. ಇಲ್ಲದೇ ಇದ್ದರೆ ನಾವೇ ಈ ರೀತಿ ಸಬ್ಮಿಟ್ ಮಾಡಬೇಕಂದ್ರೆ ತಲೆನೋವು ಜಾಸ್ತಿನೇ ಇರುತ್ತೆ. ಮತ್ತು ಇನ್ನೊಂದು ಇದರಲ್ಲಿ ತಲೆನೋವು ಏನೂ ಇಲ್ಲ, ಮಾಡ್ಬೋದು. ಬಟ್ ನಮಗೆ ಇದು ಎಲ್ಲಿಗೆ ಸೇರಿದ್ದು, ನಾವು ಕರೆಕ್ಟಾಗಿ ಇದನ್ನು ಎಲ್ಲಿ ಸಬ್ಮಿಟ್ ಮಾಡಬೇಕು ಅನ್ನೋ ಮಾಹಿತಿ ನಮಗೆ ಗೊತ್ತಿರಬೇಕು. ಸೊ ನಾನು ಆ ರೀತಿ ಏನಂದರೆ ಕಾಲೇಜ್ಗೆ ಹೋದೆ. ಸೊ ಕಾಲೇಜಲ್ಲಿ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡೆ. ಕಾಲೇಜಲ್ಲಿ ಸೀಲು ಸಿಗ್ನೇಚರ್ ಹಾಕ್ಸ್ಕೊಂಡು
ಮುಗಿಸ್ಕೊಂಡು ನೆಕ್ಸ್ಟ್ ಅಲ್ಲಿಂದ ನಾನು ಅದು ಚಿಕ್ಕಬಳ್ಳಾಪುರಕ್ಕೆ ಸೇರಿದ್ದು. ನೀವು ಚಿಕ್ಕಬಳ್ಳಾಪುರದಲ್ಲಿ DDPO ಆಫೀಸರ್ದು ಸಿಗ್ನೇಚರ್ ಹಾಕ್ಸ್ಕೋಬೇಕು ಅಂತ ಹೇಳಿದ್ರು. ಸೊ ಅಲ್ಲಿಂದ ನಾನು DDPO ಆಫೀಸ್ನ ಹುಡ್ಕೊಂಡು ಚಿಕ್ಕಬಳ್ಳಾಪುರಕ್ಕೆ ಹೋದೆ. ನನಗೆ ಅಲ್ಲಿ ಎಲ್ಲಿ ಅಂತ ಗೊತ್ತಿರಲಿಲ್ಲ ಅಲ್ವಾ, ಅದರಿಂದ ಚಿಕ್ಕಬಳ್ಳಾಪುರದಲ್ಲಿ ಹೈಸ್ಕೂಲ್ DDPO ಆಫೀಸ್ ಹತ್ರ ಹೇಳ್ಕೊಂಡ್ಬಿಟ್ಟಿದೆ. ಸೊ ಅವರು ಹೇಳಿದ್ರು, ಮೇಡಮ್ ಇಲ್ಲೆಲ್ಲ DC ಆಫೀಸ್ಗೆ ನೀವು ಹೋಗಬೇಕು ಅಂತ. ನಾನು ಅಲ್ಲಿಂದ ಆಟೋ ಮಾಡಿಕೊಂಡು ಮತ್ತೆ DC ಆಫೀಸ್ಗೆ ಹೋದೆ. ಚಿಕ್ಕಬಳ್ಳಾಪುರ DC ಆಫೀಸು ನೋಡಿ ಇದೆ ಫ್ರೆಂಡ್ಸ್. ಸೊ ಇಲ್ಲಿ ಸರ್ ಮೀಟಿಂಗಲ್ಲಿ ಇದ್ದರು. ನಾವು ಇಲ್ಲೇ 15 ಮಿನಿಟ್ಸು ನಾನು ವೆಯ್ಟ್ ಮಾಡಿಬಿಟ್ಟು ಸೊ ಅವ್ರ ಹತ್ರ ಸಿಗ್ನೇಚರ್ ಹಾಕ್ಸ್ಕೊಂಡು ಇದನ್ನು ಶಿಡ್ಲಘಟ್ಟ ತಾಲೂಕು ಆಫೀಸಲ್ಲಿ ನೀವು ಸಬ್ಮಿಟ್ ಮಾಡಬೇಕು ಮೇಡಮ್ ಅಂತ ಅಲ್ಲಿರೋರು ಹೇಳಿದ್ರು. ಸೊ ಚಿಕ್ಕಬಳ್ಳಾಪುರ DC ಆಫೀಸ್ ಬಿಟ್ಟು ಅಲ್ಲಿಂದ ಶಿಡ್ಲಘಟ್ಟಗೆ ಬಂದು ಶಿಡ್ಲಘಟ್ಟ ತಾಲೂಕು ಆಫೀಸ್ಗೆ ನಾನು ಭೇಟಿ ನೀಡಿದೆ. ಶಿಡ್ಲಘಟ್ಟ ತಾಲೂಕು ಆಫೀಸ್ಗೆ ನಾನು ಸೇರೋಷ್ಟರೊಡನೆ ಸಮಯ ಬಂದು 4 ಗಂಟೆ ಆಗಿತ್ತು. ಸೊ ಆಗ ಶಿಡ್ಲಘಟ್ಟ ತಾಲೂಕು ಆಫೀಸಲ್ಲಿ ಆ್ಯಕ್ಚುಲಿ ನಂದು ಬಂದು ವೋಟರ್ ID ಇರೋದು ಮಾಲೂರಲ್ಲಿ. ಸೊ ಅದರಿಂದ ಮೇಡಮ್ ನಿಮ್ಮದು ಮಾಲೂರಿಗೆ ಸಂಬಂಧಪಟ್ಟಿದೆ, ಸೊ ಎಲ್ಲ ಡಾಕ್ಯುಮೆಂಟ್ ಮಾಲೂರು ತಾಲೂಕು ಆಫೀಸಲ್ಲಿ ವೋಟರ್ ID ಅಂತ ಹೇಳಿದ್ರು. ಸೊ MNC ಎಲೆಕ್ಷನ್ಗೆ ನೀವು ಅಪ್ಲೈ ಮಾಡಬೇಕು ಅಂದ್ಕೊಂಡ್ರೆ ಎಲ್ಲ ಡಾಕ್ಯುಮೆಂಟ್ಸ್ನು ನೀವು ಮಾಲೂರು ತಾಲೂಕು ಆಫೀಸಲ್ಲಿ ನಿಮ್ಮ ವೋಟರ್ ID ಎಲ್ಲಿದೆಯೋ ಆ ತಾಲೂಕು ಆಫೀಸಲ್ಲಿ ಸಬ್ಮಿಟ್ ಮಾಡಬೇಕು. ಮಾಲೂರು ತಾಲೂಕು ಆಫೀಸಲ್ಲಿ ಅವ್ರನ್ನ ಕಾಲ್ ಮಾಡಿ ಕೇಳಿಸ್ರೊಡೆ, ಸರಿ ಮೇಡಮ್ ನಾಳೆ ಬಂದು ಸಬ್ಮಿಟ್ ಮಾಡಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸಬ್ಮಿಟ್ ಮಾಡೋಣ ಅಂತ ಹೇಳಿಬಿಟ್ಟು ಮತ್ತೆ ನಾನು ಕೋಲಾರ್ಗೆ ರಿಟರ್ನ್ ಆದೆ. ಕೋಲಾರ್ಗೆ ರಿಟರ್ನ್ ಆಗಬೇಕಂದ್ರೆ ಶಿಡ್ಲಘಟ್ಟ ಬಸ್ ಸ್ಟಾಪ್ಗೆ ಒಂದು 5:35 ಆಗಿತ್ತು. ಆ ಟೈಮ್ಗೆ ಬಂದೆ. ಫುಲ್ಲು ಮಳೆ ಅಂತೂ, ಶಿಡ್ಲಘಟ್ಟ ಅಂತೂ ಫುಲ್ಲು ಮಳೆ ಇತ್ತು. ಬಸ್ಗಂತೂ ಕಾತು ಬಸ್ಸೇ ಬಂದಿಲ್ಲ. ಸರಿ ಆಯಿತು, ಮಳೆ ಅಲ್ವಾ ಇನ್ನೂ ಸ್ವಲ್ಪ ಹೊತ್ತು ನೋಡೋಣ ಅಂತ ನಾವು ಕಾತ್ರಿ. ಆದರೆ 6 ಗಂಟೆ ಆಯಿತು, ಬಸ್ ಬರಲಿಲ್ಲ. ಸೊ ಅಲ್ಲಿ ವಿಚಾರಿಸಿದ್ರೆ ಬಸ್ ಇಲ್ಲ ಇನ್ನು ಕೋಲಾರ್ಗೆ. ಶಿಡ್ಲಘಟ್ಟದಿಂದ ಕೋಲಾರ್ಗೆ 6 ಗಂಟೆ ಮೇಲೆ ಬಸ್ಸಸ್ ಇರಲ್ಲ. ಸೊ ಅಲ್ಲಿಂದ ಜಂಗಮಕೋಟೆ ಕ್ರಾಸ್ಗೆ ನೀವು ಆಟೋನಲ್ಲಿ ಹೋಗಿ ಅಂತ ಅಲ್ಲಿರೋರು ಹೇಳಿದ್ರು. ಸೊ ಅಲ್ಲಿಂದ ನಾನು ಆಟೋ ಮಾಡಿಕೊಂಡು ಜಂಗಮಕೋಟೆ ಕ್ರಾಸ್ಗೆ ಬರೋಷ್ಟೊಡೆ ಒಂದು 7:30 ಆಗಿತ್ತು. ಯಾಕಂದರೆ ಸಂಜೆ ಆಗಿತ್ತಲ್ವ, ಅಲ್ಲಿ ಫ್ಯಾಕ್ಟ್ರಿ ಅವರೆಲ್ಲ ಲೇಡೀಸ್ ಬಂದು ಎಲ್ಲ ಶೇರ್ ಆಟೋದಲ್ಲಿ ಕುರಿಗಳ ಥರ ತುಂಬಿಸೋವರೆಗೂ ಆ ಆಟೋ ಒಂದು ಮುಂದಕ್ಕೆ ಹೋಗಿಲ್ಲ. ಸೊ ಅಲ್ಲಿಂದ ನಾನು ನೆಕ್ಸ್ಟು ಜಂಗಮಕೋಟೆ ಕ್ರಾಸ್ಗೆ ಇಳಿಯೋಷ್ಟೊಡೆ 7:15 ಆಗಿತ್ತು. 7:15 ಜಂಗಮಕೋಟೆ ಕ್ರಾಸಿಂದ ಚಿಕ್ಕಬಳ್ಳಾಪುರ ಬಸ್ಸು ಕೋಲಾರ್ಗೆ ನಾನು ಬರಬೇಕು ಅಂತ ವೆಯ್ಟ್ ಮಾಡಿದೆ. ಹತ್ತತ್ರ ಒಂದು 2 ಬಸ್ ಬಂತು, ಫುಲ್ಲು ರಶ್ ಇತ್ತು. ಸೊ ನಾನು ಹತ್ತಕ್ಕೆ ಹೋಗಲಿಲ್ಲ. ಅದಾದ ನಂತರ ನಾನು 3ನೇ ಬಸ್ಗೆ ಹತ್ಕೊಂಡು ಸೊ ನಾನು ಫೈನಲಿ ಕೋಲಾರ ರೀಚ್ ಆಗೋಷ್ಟೊಡೆ ನೈಟ್ 9 o'clock ಆಗಿತ್ತು. ಸೊ ಈ ರೀತಿ ನನ್ನ ಒಂದು ವೋಟರ್ನ ಎನ್ರೋಲ್ ಮಾಡೋದಕ್ಕೋಸ್ಕರ ನಾನು ಈ ಪ್ರೋಸೆಸ್ಸಲ್ಲಿ ಆ ದಿನ ಎಲ್ಲ ಫುಲ್ ಕಳೆದೆ. ಸೊ ಅದಕ್ಕೆ ಇಷ್ಟೆಲ್ಲ ತಲೆನೋವು ಬೇಡ. ನಿಮ್ದು ಯಾವುದೇ MNC ಎಲೆಕ್ಷನ್ ಓಟು, ಶಿಕ್ಷಕರಿಗೆ ಸಂಬಂಧಪಟ್ಟಿದ್ದ ಎಲೆಕ್ಷನ್ ಓಟಿದ್ರೂ ಕಾಲೇಜಲ್ಲಿ ಅಥವಾ ನಿಮ್ಮ ಸ್ಕೂಲ್ಸಲ್ಲೇ ಆದಷ್ಟು ಸಬ್ಮಿಟ್ ಮಾಡಿಬಿಡಿ. ಅವ್ರು ಸಬ್ಮಿಟ್ ಮಾಡಿದಾರಾ ಇಲ್ವಾ, ಎನ್ರೋಲ್ ಆಗ್ತಿದೆಯಾ ಇಲ್ಲ ಅಂತ ಒಂದು ಸ್ವಲ್ಪ ಗಮನ ಹರಿಸಿ. ಇಷ್ಟು ತಲೆನೋವಂತೂ ಇರಲ್ಲ. ಈ ರೀತಿ ನಾನು ತಲೆನೋವು ಬಿಟ್ಕೊಂಡು ಕೊನೆಗೆ ನಂದು 2ನೇ ಲೀಸ್ಟಲ್ಲಿ ಆ ವೋಟರ್ ಎನ್ರೋಲ್ ಆಗಿತ್ತು. ಸೊ ನಾನು ಇಷ್ಟೊತ್ತು ನಿಮ್ಮ ಹತ್ರ ಹಂಚ್ಕೊಂಡಿದ್ದಂತೂ ಯಾವ ರೀತಿ ನನ್ನ ವೋಟನ್ನು ನಾನು ಎನ್ರೋಲ್ ಮಾಡಿಕೊಂಡೆ ಅಂತ ಕಾಲೇಜಲ್ಲಿ ಕೊಟ್ಟಿದ್ದೆ. ಸೊ ಎನ್ರೋಲ್ ಆಗಿರಲಿಲ್ಲ, ಅದಕ್ಕೆ ನಾನೇ ಸ್ವತಃ ಹೋಗಿ ಎಲ್ಲೆಲ್ಲಿ ಏನು ಸಬ್ಮಿಟ್ ಮಾಡಬೇಕು ಅದೆಲ್ಲ ಕಂಪ್ಲೀಟ್ ಮಾಡಿ ಸೊ ಈ ರೀತಿ ನನ್ನ ಎನ್ರೋಲ್ ಮುಗಿಸ್ಬಿಟ್ಟು ಸೊ MNC ಎಲೆಕ್ಷನ್ ದಿನ ನಾನು MNC ಎಲೆಕ್ಷನ್ ವೋಟೆಲ್ಲ ಕಂಪ್ಲೀಟ್ ಮಾಡ್ಕೊಂಡು ಅಲ್ಲಿಂದ ನನ್ನ ಫ್ರೆಂಡ್ ಮನೆಗೆ ಹೋಗಿ ಸೊ ಅಲ್ಲಿಂದ ನಾನು ಊರಿಗೆ ಬಂದೆ. ನೋಡಿ ನನ್ನ ಫ್ರೆಂಡ್ ಕೀರ್ತಿ, ಆ್ಯಕ್ಚುಲಿ ಅವಳದು ಬರ್ಡೇ ಇತ್ತು, ಅದಕ್ಕೋಸ್ಕರ ನಾನು ಅವಳ ಬರ್ಡೇಗೆ ಅಂತಲೇ ಅಡ್ವಾನ್ಸ್ ವಿಶ್ ಮಾಡಿದೆ. ಕೀರ್ತಿ ನಾಳೆ ಬರ್ಡೇ ಎಲ್ಲರೂ ವಿಶ್ ಮಾಡಿ, ಹ್ಯಾಪಿ ಬರ್ಡೇ ಕೀರ್ತಿ. ಸೊ ನನ್ನ ಜೊತೆ ನೀವು ಸಹ ನನ್ನ ಫ್ರೆಂಡ್ ಅಂದರೆ ನನ್ನ 10th ಗೆಳತಿಗೆ ವಿಶ್ ಮಾಡಿ ಫ್ರೆಂಡ್ಸ್. ಅವಳು ಇನ್ನಿಷ್ಟು ಬರ್ಡೇಗಳನ್ನ ನಗ್ನಗ್ತಾ ಸೆಲೆಬ್ರೇಟ್ ಮಾಡ್ಕೋಬೇಕು ಅಂತ ಮನಸ್ಫೂರ್ತಿ ಕೋರ್ಕೊಳ್ತಾ ಇದ್ದೀನಿ. ಸೊ ಅಲ್ಲಿ ಮುಗಿಸ್ಕೊಂಡು ಹಾಗೆ ಅಮ್ಮ ಮನೆಗೆ ಹೋಗಿ ಅಮ್ಮ ಅಪ್ಪನ ಮಾತಾಡಿಸ್ಕೊಂಡು ಅಲ್ಲಿಂದ ಬರುವಾಗ ಟೇಕಲ್ ಟು ಕೋಲಾರ್ ಬರೋ ರೋಡಲ್ಲಿ ತುಂಬ ಚೆನ್ನಾಗಿರುವಂತಹ ದೇವಸ್ಥಾನ ಇದೆ. ಕೋರ್ಗಂಡಹಳ್ಳಿನಲ್ಲಿ ಈಶ್ವರ ದೇವಸ್ಥಾನ ಇದೆ. ಖಂಡಿತ ಯಾರಾದರೂ ಇಲ್ಲಿ ವಿಸಿಟ್ ಮಾಡಿಲ್ಲ ಅಂದರೆ ವಿಸಿಟ್ ಮಾಡಿ. ಟೇಕಲ್ ಟು ಕೋಲಾರ್ ಬರೋ ಒಂದು ಜಾಗದಲ್ಲಿ, ಕೋಲಾರಿಂದ ಟೇಕಲ್ಗೆ ಹೋಗಬೇಕಂದ್ರೆ 3ನೇ ವಿಲೇಜು ಕೋರ್ಗಂಡಹಳ್ಳಿ ಅಂತ. ಇಲ್ಲಿ ಸೋಮೇಶ್ವರ ದೇವಸ್ಥಾನ ತುಂಬ ಚೆನ್ನಾಗಿದೆ. ಈ ದೇವರ ದರ್ಶನ ಮಾಡಿಕೊಂಡು ನಿಮ್ಮ ಕೋರಿಕೆಗಳನ್ನ ಸಲ್ಲಿಸಿ ಹೋಗಿ. ಸೊ ಖಂಡಿತ ನೆರವೇರುತ್ತೆ. ಸೊ ನಾನು ಅದೇ ರೀತಿ ರಾತ್ರಿ ಲೇಟ್ ಆಗಿತ್ತು, ದೇವಸ್ಥಾನ ತೆಗ್ದಿತ್ತು. ಸೊ ನಾನೇ ಲಾಸ್ಟ್ ಭಕ್ತಳು ಅವತ್ತು. ಆದರೂ ಸಹ ನಾವು ಲಾಸ್ಟ್ ಬಂದಿದ್ದರೂ ಸಹ ನಮಗೋಸ್ಕರ ಅಂತ ಪ್ರಸಾದ ಸ್ವಲ್ಪ ಮಿಗಿಲಿತ್ತು. ನಾನು ಇನ್ನೇನು ದೇವಸ್ಥಾನಕ್ಕೆ ದೇವ್ರನ್ನ ಮುಕ್ಕೊಂಡು ಆಚೆ ಬರೋಷ್ಟರೊಡೆ ಸ್ವಾಮಿ ಅವತ್ತು ನಮಗೆ ಲಾಸ್ಟು ನನಗೆ ನಮ್ಮ ಮನೆಯವ್ರಿಗೆ ಪ್ರಸಾದ ಅಂತ ಎತ್ತಿಟ್ಬಿಟ್ಟು ಕೊಟ್ಟಿದ್ದರು. ಸೊ ಅಲ್ಲಿ ಪ್ರಸಾದ ತಿಂದ್ಕೊಂಡು ನಾನು ದೇವರ ದರ್ಶನ ಮುಗಿಸ್ಕೊಂಡು ನಾನು ಅಲ್ಲಿಂದ ಕೋಲಾರ್ಗೆ ರಿಟರ್ನ್ ಆದೆ.
ಈ ದೇವಾಲಯ ಇರುವುದು ಕೋಲಾರದ ಬಳಿ ಕೋರ್ಗಂಡಹಳ್ಳಿ ಗ್ರಾಮದಲ್ಲಿ. ಕಾಶಿ ವಿಶ್ವನಾಥ ಸೋಮೇಶ್ವರ ಲಿಂಗ ಈ ಒಂದು ಹಳ್ಳಿಯಲ್ಲಿ ನೆಲೆಯೂರಿದ್ದಾರೆ. ಈ ದೇವಾಲಯದ ಬಗ್ಗೆ ನನ್ನ 2 ಮಾತುಗಳಲ್ಲಿ ತಿಳಿಸಿಕೊಡುತ್ತೇನೆ. ಪುರಾತನ ಶ್ರೀ ಕಾಶಿ ವಿಶ್ವನಾಥ ಸೋಮೇಶ್ವರ ದೇವಸ್ಥಾನ. ಈ ದೇವಾಲಯವಿರುವುದು ಕೋಲಾರದ ಬಳಿ ಕೋರ್ಗಂಡಹಳ್ಳಿಯಲ್ಲಿ. ಈಗ 2 ವರ್ಷಗಳ ಹಿಂದೆ ಇದೇ ಊರಿನಲ್ಲಿ ಹುಟ್ಟಿ ಬೆಳೆದಂತಹ ನಮ್ಮ ಕೋಲಾರದ ಪ್ರಾಮಾಣಿಕ ಪೊಲೀಸ್ ಅಧಿಕಾರಿಯಾದಂತಹ ಡಿ ದೇವರಾಜ್ ಸರ್ ಅವರು ದೇವಾಲಯವನ್ನು ಜೀರ್ಣೋದ್ಧಾರಗೊಳಿಸಿದ್ದಾರೆ. ಈ ದೇವಾಲಯ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿರುವ ದೇವಾಲಯವಾಗಿದೆ. ದೇವಾಲಯದ ಒಳ ಆವರಣಕ್ಕೆ ಕಾಲಿಡುತ್ತಿದ್ದಂತೆ ಅದ್ಭುತವಾದ ದೇವಾಲಯದ ಗೋಪುರ, ಕಾಲಭೈರೇಶ್ವರ ಸ್ವಾಮಿ ವಿಗ್ರಹ, ಶಿವಲಿಂಗ, ನಂದಿ, ಗಣಪತಿ ಈ ಎಲ್ಲ ದೇವರುಗಳನ್ನು ನೋಡಲು ಈ 2 ಕಣ್ಣು ಸಾಲದು ಅನಿಸುತ್ತದೆ. ಈ ದೇವಾಲಯದಲ್ಲಿ ಪ್ರತಿದಿನ ಪೂಜಾ ಕೈಂಕರ್ಯಗಳು ನಡೆಯುತ್ತಲೇ ಇರುತ್ತದೆ. ಅದರಲ್ಲೂ ಸೋಮವಾರ ವಿಶೇಷ ಪೂಜೆ ನಡೆಯುತ್ತದೆ. ಅದರಲ್ಲೂ ಹಬ್ಬ ಹರಿದಿನಗಳಲ್ಲಿ ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆಗಳನ್ನು, ಕಾರ್ಯಕ್ರಮಗಳನ್ನು, ಹಲವಾರು ಹೋಮ ಯಜ್ಞಗಳನ್ನು ನಡೆಸಿಕೊಡುತ್ತಾರೆ. ಈ ರೀತಿ ಈ ದೇವಾಲಯದ ಬಗ್ಗೆ ಇತಿಹಾಸವನ್ನು ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಫ್ರೆಂಡ್ಸ್. ಯಾರೆಲ್ಲ ಇನ್ನೂ ಕೋಲಾರದ ಬಳಿ ಇರುವ ಕೋರ್ಗಂಡಹಳ್ಳಿ ದೇವಸ್ಥಾನಕ್ಕೆ ಶ್ರೀ ಕಾಶಿ ವಿಶ್ವನಾಥ ಸ್ವಾಮಿ ಟೆಂಪಲ್ಗೆ ವಿಸಿಟ್ ಮಾಡಿಲ್ಲ, ಸೊ ಮಿಸ್ ಮಾಡಿದೆ. ಈ ಟೆಂಪಲ್ಗೆ ಎಲ್ಲರೂ ಸಹ ವಿಸಿಟ್ ಮಾಡಿ. ಸೊ ನಾನು ಈ ಟೆಂಪಲ್ ದೇವರ ದರ್ಶನವನ್ನು ಮುಗಿಸ್ಕೊಂಡು ನಾನು ಮನೆಗೆ ರಿಟರ್ನ್ ಆದೆ. ಸೊ ಆಲ್ಮೋಸ್ಟ್ ನಾನು ಈ ದೇವ್ರ ದರ್ಶನ ಮುಗಿಸ್ಕೊಳ್ಳೋಷ್ಟೇ ನೈಟ್ 9:30 ಮೇಲೇ ಆಗಿತ್ತು. ನೀವೇ ನೋಡಿದ್ರಲ್ಲ, ಟೆಂಪಲ್ ಎಲ್ಲ ಫುಲ್ ಖಾಲಿ ಇತ್ತು, ಯಾರೂ ಇರಲಿಲ್ಲ. ಸೊ ದೇವರ ದರ್ಶನವೂ ಆಯಿತು, ನಮಗೆ ಪ್ರಸಾದನೂ ಸಿಕ್ತು. ಸೊ ನನ್ನ ಜೊತೆ ನಿಮಗೂ ದೇವರ ದರ್ಶನ ಮಾಡಿಸಿ ಈ ಒಂದು ದೇವಸ್ಥಾನದ ಒಂದು ಐತಿಹಾಸಿಕ ಹಿನ್ನೆಲೆಯ ಬಗ್ಗೆಯೂ ಸಹ ನಾನು ತಿಳಿಸ್ಕೊಟ್ಟೆ. ಸೊ ಈಗ ನಾನು ಇನ್ನಷ್ಟು ವಿಡಿಯೋಗಳೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಹಾಕ್ತೀನಿ. ಸೊ ಈ ದಿನ ನಾನು MNC ಎಲೆಕ್ಷನ್ ನಾನು ವೋಟ್ ಮಾಡಿದ್ದು. ಸೊ ಈ ದಿನ ಎಲ್ಲ ನಾನು ಯಾವ ರೀತಿ ಕಳೆದೆ, ಹಿಂದೆ MNC ನನ್ನ ವೋಟರ್ ಎನ್ರೋಲ್ ಮಾಡ್ಕೊಂಡಿದ್ದು ಹೇಗೆ ಅಂತ ತಿಳಿಸ್ಕೊಟ್ಟೆ. ಇನ್ನಷ್ಟು ಹೊಸ ವಿಷಯಗಳೊಂದಿಗೆ ಮತ್ತೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ. ಸೊ ಯಾರೆಲ್ಲ ನನ್ನ ಇನ್ನೂ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.